ಕಳ್ಳತನ ಆದ ಕೇವಲ 6 ಗಂಟೆಯಲ್ಲಿ ಸ್ವತ್ತು ಪತ್ತೆ ಹಚ್ಚಿದ ಕಟಕಚಂಚೋಳಿ ಪೊಲೀಸರು. ಎಸ್ಪಿ ಪ್ರದೀಪ್ ಗುಂಟಿ ಶ್ಲಾಘನೆ. ಕಳ್ಳತನ ಆದ ಕೇವಲ 6 ಗಂಟೆಯಲ್ಲೇ ಸ್ವತ್ತು ಪತ್ತೆ ಹಚ್ಚಿರುವ ಪ್ರಕರಣ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಟಕಚಂಚೋಳಿ ಪೊಲೀಸ್ ಠಾಣೆಯಿಂದ ವರದಿಯಾಗಿದೆ. ಜನವರಿ 27ರಂದು ಹುಮ್ನಾಬಾದ್ ವೀರಭದ್ರೇಶ್ವರ ಜಾತ್ರೆಯನ್ನು ಮುಗಿಸಿಕೊಂಡು ಭಾಲ್ಕಿ ಕಡೆಗೆ ಪ್ರಯಾಣ ಬೆಳೆಸುತ್ತಿದ್ದಾಗ ಕಬ್ಲಾಪುರ್ ಕ್ರಾಸ್ ಹತ್ತಿರ ಬಂದಾಗ ಅಪರಿಚಿತ ವ್ಯಕ್ತಿಗಳು 3.15 ಲಕ್ಷ ಮೌಲ್ಯದ ಚಿನ್ನದ ಆಭರಣಗಳನ್ನು ಕಳ್ಳತನ ಮಾಡಿದ್ದ. ಆ ಕುರಿತು ಸಂತ್ರಸ್ತ ವ್ಯಕ್ತಿ ಕಟಕಚಂಚೋಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದರು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪ್ರದೀಪ್ ಗುಂಟಿ ಅವರ ನಿರ್ದೇಶನದ ಮೇರೆಗೆ ತನಿಖೆಯನ್ನು ಚುರುಕುಗೊಳಿಸಿದ ಭಾಲ್ಕಿ ಡಿವೈಎಸ್ಪಿ ಶಿವಾನಂದ ಪವಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಕಟಕಚಂಚೋಳಿ PSI ಪ್ರಭಾಕರ್ ಪಾಟೀಲ್ ಅವರು ಸಿಬ್ಬಂದಿ ಸಹಯೋಗದೊಂದಿಗೆ ಕೇವಲ 6 ಗಂಟೆಯಲ್ಲಿ ಸ್ವತ್ತುಗಳನ್ನು ಪತ್ತೆ ಹಚ್ಚಿ SP ಪ್ರದೀಪ್ ಗುಂಟಿ ಅವರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಪ್ರತಿದನ್ನು ಖಚಿತಪಡಿಸಿಕೊಂಡು ಆ ವ್ಯಕ್ತಿ ಕಡೆ ಹೋಗಿ ದಸ್ತಗಿರಿ ಮಾಡಿ ಗೋಲ್ಡನ್ನು ಸೀಸ್ ಮಾಡಿ ವಾಪಸ್ಸು ಇವತ್ತು ಕಳ್ಕೊಂಡಿದ್ದವ್ರಿಗೆ ಕೊಡಲಾಯಿತು. ಸೊ DYSP ಅವ್ರಿಗೂ ಕಟಕಚಂಚೋಳಿ PSI ಅವ್ರಿಗೂ ಅವ್ರ ಕ್ರೈಮ್ ಸ್ಟಾಫ್ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. 21 ಗ್ರಾಮ್ಸ್ ಗೋಲ್ಡ್ ಇದೆ, 1 ಚೈನು 2 ರಿಂಗ್ಸ್. ಆರೋಪಿ ಅಲ್ಲೇ ಕಟಕಚಂಚೋಳಿ ಲಿಮಿಟ್ಸ್ಗೆ ಸೇರಿದ್ದಾವೆ. ಅಲ್ಲಿ ವಾಪಸ್ ಬಾಲ್ಕಿಗೆ ಹೋಗಬೇಕಂತ ಜರ್ನಿ ಮಾಡ್ತಿರುವಾಗ ಅವರ ಬ್ಯಾಗಲ್ಲಿದ್ದ ಗೋಲ್ಡ್ ಮಿಸ್ ಆಗಿದೆ ಅಂತ ನಮ್ಮ ಕಡೆ ಬಂದು ಕಂಪ್ಲೇಂಟ್ ಕೊಡ್ತಾರೆ. DYSP ಬಾಲ್ಕಿ ಅವರು ಮುಂದಾಳತ್ವವನ್ನು ವಹಿಸಿಕೊಂಡು ಕೇವಲ 6 ಅವರ್ಸಲ್ಲಿ ಈ ಕಳ್ಳತನವನ್ನು ಪತ್ತೆ ಮಾಡಿ ಬಸ್ಸಲ್ಲಿ ಒಬ್ಬ ಆರೋಪಿ ಇದನ್ನು ಕದ್ದಿದ್ದನ್ನು ಖಚಿತಪಡಿಸಿಕೊಂಡು ಆ ವ್ಯಕ್ತಿ ಕಡೆ ಹೋಗಿ ದಸ್ತಗಿರಿ ಮಾಡಿ ಗೋಲ್ಡನ್ನು ಸೀಸ್ ಮಾಡಿ ವಾಪಸ್ಸು ಇವತ್ತು ಕಳ್ಕೊಂಡಿದ್ದವ್ರಿಗೆ ಕೊಡಲಾಯಿತು. ಸೊ DYSP ಅವ್ರಿಗೂ ಕಟಕಚಂಚೋಳಿ PSI ಅವ್ರಿಗೂ ಅವ್ರ ಕ್ರೈಮ್ ಸ್ಟಾಫ್ ಕೂಡ ನಾನು ಅಭಿನಂದನೆಗಳನ್ನು ತಿಳಿಸ್ತೇನೆ. 21 ಗ್ರಾಮ್ಸ್ ಗೋಲ್ಡ್ ಇದೆ, 1 ಚೈನು 2 ರಿಂಗ್ಸ್. ಆರೋಪಿ ಅಲ್ಲೇ ಕಟಕಚಂಚೋಳಿ ಲಿಮಿಟ್ಸ್ಗೆ ಸೇರಿದ್ದಾವೆ. ಅಲ್ಲಿ ವೆರಿ ಗುಡ್. ವೆರಿ ಗುಡ್. ನೋಡಿ ಐಡೆಂಟಿಫೈ ಮಾಡ್ಕೊಳ್ಳಿ. ಎಲ್ಲಿ ಹೋಯಿತು ಸರ್? ಕಬ್ಲಾಪುರ್ ಕ್ರಾಸಲ್ಲಿ KSRTC ಬಸ್ಸಲ್ಲಿ ಬರುವಾಗ ಏನಾಯಿತು? ಹುಮ್ನಾಬಾದ್ಕು ನಾನು ಬಾಕಿ ಬರ್ತಾ ಇದ್ದೆ ಸರ್. ಎಂಕೂರ್ಕರ್ನೂ ಇತ್ತು ಸರ್. ಇದು ನನ್ನ ಬ್ಯಾಗು ಕಬ್ಲಾಪುರ್ ನೋಡಿದಾಗ ಮಿಸ್ ಆಯ್ತು ಸರ್. ಸೊ ನಾನು ಮತ್ತೆ ಬಾಲ್ಕಿ ಬಂದು ಸ್ಟೇಷನ್ಗೆ ಹೋಗಿ ಎಲ್ಲ ಹೇಳಿದಾಗ ಇಮಿಡಿಯೇಟ್ ಎಲ್ಲರೂ ರೆಸ್ಪಾಂಡ್ ಮಾಡೋದು. ಎಷ್ಟಿತ್ತು? ಒಂದು ಚೈನ್ ಸರ್, 2 ರಿಂಗ್ ಇತ್ತು ಸರ್. 1 ಚೈನ್ 10 ಗ್ರಾಮು, 1 ರಿಂಗು 5. ಇಬ್ಬರು ಕಟಕಚಂಚೋಳಿ ಕ್ರೈಮ್ ಸ್ಟಾಫ್. ವೆರಿ ಗುಡ್.